ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಪ್ರತಿಯೊಬ್ಬರ ಆಸೆ ಏನು ಅಂತೇಳಿದರೆ ನಿರೋಗಿಯಾಗಿ ಬಾಳುವಂಥದ್ದು, ಯಾವುದೇ ರೋಗಗಳಿಗೆ ತುತ್ತಾಗಬಾರ್ದು. ಇದು ಪ್ರತಿಯೊಬ್ಬರ ಆಶಯ. ಆದರೆ ಅನೇಕ ಕಾರಣಗಳಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಇಂದಿನ ಸಮಾಜದಲ್ಲಿ ಒಂದಲ್ಲ ಒಂದು ರೋಗಕ್ಕೆ ತುತ್ತಾಗ್ತಾ ಇರ್ತಾನೆ. ಇದು ಜೀರ್ಣಕ್ರಿಯೆಗೆ ಸಂಬಂಧಿಸಿರ್ಬೋದು, ಹೃದಯಕ್ಕೆ ಸಂಬಂಧಿಸಿದ್ದಿರ್ಬೋದು, ಗಂಟುಗಳಿಗೆ ಸಂಬಂಧಿಸಿರ್ಬೋದು, ಮನಸ್ಸಿಗೆ ಸಂಬಂಧಿಸಿರ್ಬೋದು. ಮನೆಮದ್ದಿನ ರೂಪದಲ್ಲಿ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಖಾದ್ಯ ದ್ರವ್ಯಗಳನ್ನು ಉಪಯೋಗಿಸುವುದರಿಂದ ಅನೇಕ ರೀತಿಯ ವ್ಯಾಧಿಗಳನ್ನು ತಡೆಗಟ್ಟಬಹುದು. ಇವುಗಳಲ್ಲಿ ಈರುಳ್ಳಿಯ ಉಪಯೋಗವು ಅತಿ ಶ್ರೇಷ್ಠವಾಗಿದೆ. ವ್ಯಾಧಿ ಕ್ಷಮತ್ವ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಈರುಳ್ಳಿಯು ಅತಿ ಶ್ರೇಷ್ಠವಾಗಿದೆ. ಪ್ರತಿದಿನ ಈರುಳ್ಳಿ ರಸವನ್ನು ಸಮ ಪ್ರಮಾಣದಲ್ಲಿ ಶುಂಠಿ ರಸದೊಂದಿಗೆ ತುಪ್ಪ ಹಾಗೂ ಜೇನುತುಪ್ಪಗಳನ್ನು ಸಹ ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಪ್ರತಿನಿತ್ಯ ಸೇವಿಸುವುದರಿಂದ ವ್ಯಾಧಿ ಕ್ಷಮತ್ವ ಅಥವಾ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗ್ತದೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈರುಳ್ಳಿ ರಸ, ಶುಂಠಿ ರಸ, ತುಪ್ಪ, ಜೇನುತುಪ್ಪ ಇವುಗಳನ್ನು 5 ಮಿಲಿಲೀಟರ್ನಷ್ಟು ಮಿಶ್ರ ಮಾಡಿ ಸೇವಿಸಬೇಕು. ಇವುಗಳಿಂದ ವ್ಯಾಧಿ ಕ್ಷಮತ್ವ ವೃದ್ಧಿಯಾಗುವುದರಿಂದ ಕೆಮ್ಮು, ನೆಗಡಿ, ಕಫ, ಜೀರ್ಣಕ್ರಿಯೆಗೆ ಸಂಬಂಧಿಸಿದಂಥ ಕಾಯಿಲೆಗಳು ಇತ್ಯಾದಿಗಳು ಉಂಟಾಗದೆ ವ್ಯಕ್ತಿಯು ಆರೋಗ್ಯವಂತನಾಗಿ ಬಾಳ್ತಾನೆ. ಶ್ವಾಸಕಾಸ ಅಂದರೆ ದಮ್ಮು, ಕೆಮ್ಮು ಅನೇಕ ಕಾರಣಗಳಿಂದಾಗಿ ಈ ಕಾಯಿಲೆಯು ಹೆಚ್ಚಿನ ವ್ಯಕ್ತಿಗಳಲ್ಲಿ ಕಂಡುಬರ್ತಾ ಇದೆ. ಈ ಸಂದರ್ಭದಲ್ಲಿ ಈರುಳ್ಳಿಯನ್ನು ವಿಶಿಷ್ಟ ರೂಪದಲ್ಲಿ ಉಪಯೋಗಿಸುವುದರಿಂದ ಈ ವ್ಯಾಧಿಗಳನ್ನು ಒಂದು ಹದ್ದು ಬಸ್ತಿನಲ್ಲಿಡ್ಬೋದು, ಬರದಂತೆ ತಡಿಬಹುದು. ಈರುಳ್ಳಿಯನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಸಾಸಿವೆಯ ಜೊತೆಗೆ ಅಗಸೆ ಎಣ್ಣಿನ ಜೊತೆಗೆ ಇದನ್ನು ಹುರಿಬೇಕು. ಈರುಳ್ಳಿ ಹಾಗೂ ಸಾಸಿವೆಯನ್ನು ಈ ಎಣ್ಣೆ ಜೊತೆಗೆ ಹುರಿದು ಈ ಎಣ್ಣೆಯನ್ನು ವ್ಯಕ್ತಿಯ ಎದೆಯ ಭಾಗಕ್ಕೆ ಲೇಪನ ಮಾಡೋದರಿಂದ ಒಳಗೆ ಕಟ್ಟಿಕೊಂಡಿರುವಂತಹ ಕಫವು ಹೊರಗಡೆ ಬರಲಿಕ್ಕೆ ಅನುಕೂಲವಾಗ್ತದೆ. ಅನೇಕ ವ್ಯಕ್ತಿಗಳಲ್ಲಿ ಶ್ವಾಸಕೋಶದಲ್ಲಿ ಕಫವಿದ್ರೂ ಸಹ ಎಷ್ಟೇ ಕೆಮ್ಮು ಮಾಡಿದರೂ ಈ ಕಫ ಹೊರಗಡೆ ಬರೋದಿಲ್ಲ. ಈ ಸಂದರ್ಭದಲ್ಲಿ ಈ ಎಣ್ಣೆಯನ್ನು ಎದೆ ಭಾಗದಲ್ಲಿ ಹಚ್ಚುವುದರಿಂದ ಕಫವು ಕರಗಿ ನೀರಾಗಿ ಹೊರಗೆ ಬರಲು ಸಹಾಯ ಆಗ್ತದೆ. ಮೂರ್ಛಾ ರೋಗ, ಕೆಲವೊಂದು ವ್ಯಕ್ತಿಗಳು ಪದೇ ಪದೇ ಮೂರ್ಛೆ ತಪ್ಪಿ ಬೀಳ್ತಾ ಇರ್ತಾರೆ, ಪ್ರಜ್ಞಾಶೂನ್ಯರಾಗ್ತಾರೆ. ಕೆಲವು ನಿಮಿಷಗಳವರೆಗೆ ಸುತ್ತಮುತ್ತ ಏನು ನಡೀತಾ ಇದೆ ಅಂತೇಳಿ ಗೊತ್ತಿರೋದಿಲ್ಲ. ಈ ವೇಗಾವಸ್ಥೆಯಲ್ಲಿ ಈ ಮೂರ್ಛಾವಸ್ಥೆಯನ್ನು ಹೊಂದಿದಾಗ ಸುಮಾರು 4-5 ಹನಿಗಳಾಗುವಷ್ಟು ಈರುಳ್ಳಿ ರಸವನ್ನು 2 ಮೂಗಿನ ರಂಧ್ರಗಳಿಗೆ ಹಾಕುವುದರಿಂದ ಮೂರ್ಛೆಯಿಂದ ಹೊರಗೆ ಬರಲಿಕ್ಕೆ ಅನುಕೂಲವಾಗ್ತದೆ. ಕಣ್ಣಿನಲ್ಲಿ ಬೀಳುವ ಕಸ, ಧೂಳು ಇವುಗಳಿಂದ ಪ್ರತಿಯೊಬ್ಬನೂ ನಿಯಮಿತವಾಗಿ ಬಾಧಿತನಾಗ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಕಣ್ಣಿನಿಂದ ಕಸ ತೆಗೆಯಲು ಸಹ ಈರುಳ್ಳಿ ಉಪಯೋಗವಾಗಿದೆ. 1-2 ಹನಿ ಈರುಳ್ಳಿ ರಸವನ್ನು ಕಣ್ಣಿಗೆ ಹಾಕ್ಕೊಳ್ಬೋದು, ಅಥವಾ ಈರುಳ್ಳಿಯನ್ನು ತುಂಡು ಮಾಡಿ ಕಣ್ಣಿನ ಸಮೀಪ ಇಟ್ಟಾಗ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಬರ್ತದೆ. ಈ ನೀರಿನ ಜೊತೆಗೆ ಧೂಳು, ಕಸಕಡ್ಡಿಗಳು ಕಣ್ಣಿನಿಂದ ಹೊರಗಡೆ ಬರಲಿಕ್ಕೆ ಅನುಕೂಲವಾಗ್ತದೆ. ಈ ರೀತಿಯಾಗಿ ಕಣ್ಣಿನಲ್ಲಿ ಕಸ ಅಥವಾ ಧೂಳು ಬಿದ್ದಾಗ ಸಹ ಇದನ್ನು ಕಣ್ಣಿನಿಂದ ತೆಗೆಯಲು ಈರುಳ್ಳಿ ಅಥವಾ ಈರುಳ್ಳಿ ರಸವು ಅತಿ ಉಪಯೋಗವಾಗಿದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್.